ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಲೋ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಯ 5ನೇ ಮತ್ತು 6ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಅದೇ ರೀತಿ ಇದರಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, 5ನೇ ಕಂತಿನ ಹಣ ಬರದೇ ಇದ್ದವರು ಈ ಗೃಹಲಕ್ಷ್ಮಿ ಹಣ ಇನ್ನು ರದ್ದಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗೊಂದಲಕ್ಕೀಡಾಗುವ ಪ್ರಶ್ನೆಗಳಿಗೂ ಕೂಡ ತಲೆಯಲ್ಲಿ ಕೂತ್ಕೊಂಡಿದೆ. ಯಾಕಂತಂದರೆ ಇಲ್ಲಿಗೆ 4ನೇ ಕಂತಿನ ಹಣ ಬಂದು ಅಲ್ಲಿಗೆ ರದ್ದಾಗ್ಬಿಟ್ಟಿದೆ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ 5ನೇ ಕಂತಿನ ಹಣ ಪ್ರೋಸೆಸ್ನಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಇದು ಇಲ್ಲಿಗೆ ರದ್ದಾಗುತ್ತಾ, ಇಲ್ಲ ಮತ್ತು 6ನೇ ಕಂತಿನ ಹಣ ಆದರೂ ಬರುತ್ತಾ ಬರಲ್ವಾ, ಮತ್ತು 5ನೇ ಕಂತಿನ ಹಣ ಆದರೂ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಕೂಡ ಗೊಂದಲಕ್ಕೀಡಾಗುವ ಪ್ರಶ್ನೆ ಈ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅದು ಏನಪ್ಪ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆಯ ತನಕ ನೋಡಿ, ಹಂಗಾದರೆ ವಿಡಿಯೋ ಅರ್ಥ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 5ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಮತ್ತು ಯಾರಿಗೆಲ್ಲ ಬಂದಿಲ್ಲ, 6ನೇ ಕಂತಿನ ಹಣ ಬರುತ್ತಾ ಬರೋಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5ನೇ ಕಂತಿನ ಹಣ ಕೆಲವೊಬ್ರಿಗೆ ಬಂದಿದೆ, ಇನ್ನು ಕೆಲವೊಬ್ರಿಗೆ ಬಂದಿಲ್ಲ, ಯಾಕೆ ಅಂತ ತುಂಬ ಜನರಲ್ಲಿ ಕಾಡುವ ಪ್ರಶ್ನೆ ಇದು. ಅದು ಏನಪ್ಪ ಅಂತಂದರೆ, 5ನೇ ಕಂತಿನ ಹಣದವರೆಗೆ ಮಾತ್ರ ರಾಜ್ಯ ಸರ್ಕಾರ ಹಣ ಬಿಡುಗಡೆಯನ್ನು ಮಾಡಿತ್ತು. ಆದ ಕಾರಣ ಇನ್ನೂ ಕೆಲವೊಬ್ರಿಗೆ ಬಂದಿಲ್ಲ, ಕೆಲವೊಬ್ರಿಗೆ ಬರ್ತಾ ಇದೆ ಹಣ. ಇದರಿಂದನೇ ಮತ್ತು 6ನೇ ಕಂತಿನ ಹಣ ಆದರೂ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಕೂಡ ತುಂಬ ಜನರಲ್ಲಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಕೂಡ ಆಗ್ತಿದೆ. ಅದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. 6ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಂದರೆ, ಇದೇ ಶಿವರಾತ್ರಿಗೆ ಇದು ಮುಂದಿನ ಹಬ್ಬದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ 5ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, 6ನೇ ಕಂತಿನ ಹಣದ ಜೊತೆಗೆ 2 ತಿಂಗಳು ಸೇರಿ ಒಂದೇ ಕಂತಿನಲ್ಲಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾರಿಗೆಲ್ಲ ಗೊಂದಲ ಇದೆಯಲ್ಲ ಅವರೆಲ್ಲರೂ ಕೂಡ ಯಾವುದೇ ಗೊಂದಲಕ್ಕೀಡಾಗುವ ಪ್ರಶ್ನೆ ಏನೂ ಇಲ್ಲ. 100% ಆಗಿ ನಾವು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಯಾರಿಗೆಲ್ಲ 5ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಡೈರೆಕ್ಟಾಗಿ 6ನೇ ಕಂತಿನಲ್ಲಿ 2 ಕಂತಿನ ಹಣವನ್ನು ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ದಯವಿಟ್ಟು ನೀವು ಯಾವುದೇ ಥರ ಗೊಂದಲಕ್ಕೀಡಾಗುವ ಅವಶ್ಯಕತೆ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಷ್ಟು ದಿನ ಯಾಕೆ ತಡವಾಗಿದೆ ಮತ್ತು 5ನೇ ಕಂತಿನ ಕೆಲವೊಬ್ರಿಗೆ ಬಂದಿದೆ ಇನ್ನೂ ಕೆಲವೊಬ್ರಿಗೆ ಬಂದಿಲ್ಲ ಅಂತಂದರೆ ಯಾಕೆ ಅನ್ನೋದ್ರ ಬಗ್ಗೆ ಹೇಳಿದರು ಕೂಡ ಅವರು. ಈಗಾಗಲೇ ನಾನು ಹೇಳಿರ್ತಕ್ಕಂಥ ಬಜೆಟ್ ಮಂಡನೆ ಅನ್ನೋದು ಗೃಹಲಕ್ಷ್ಮಿಗೆ 5 ಕಂತಿಗೆ ಆಗುವಂತಹ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಹಾಗಾಗಿ ಕೆಲವೊಬ್ರಿಗೆ ಬಂದಿದೆ, ಇನ್ನೂ ಕೆಲವೊಬ್ರಿಗೆ ಬಂದಿಲ್ಲ. ಅದನ್ನು 6ನೇ ಕಂತಿನಲ್ಲಿ ಹಾಕ್ತೀವಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನೀವು ಯಾರು ಕೂಡ ಗೊಂದಲಕ್ಕೀಡಾಗುವ ಪ್ರಶ್ನೆ ಏನು ಬೇಡ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.